ಶಾರ್ಟ್ ಸರ್ಕ್ಯೂಟ್ನಿಂದ ಹೊತ್ತಿ ಉರಿದಿದೆ ಗೋಡೌನ್ ಸ್ಯಾನಿಟರಿ ವಸ್ತುಗಳ ಸಂಗ್ರಹಾಗಾರ ಇದೀಗ ಸುಟ್ಟು ಭಸ್ಮವಾಗಿದೆ. ಕೋಟ್ಯಾಂತರ ರೂಪಾಯಿ ಮೌಲ್ಯದ ವಸ್ತುಗಳು ಸುಟ್ಟು ಕರಕಲಾಗಿದೆ. ಕೋಟ್ಯಾಂತರ ರೂಪಾಯಿ ಮೌಲ್ಯದ ವಸ್ತುಗಳೆಲ್ಲವೂ ಕೂಡ ಸುಟ್ಟು ಕರಕಲಾಗಿದೆ. ದೃಶ್ಯಾವಳಿಗಳನ್ನ ನೋಡಿದ್ರೆ ಗಮನಿಸಿದ್ರೆ ಗೊತ್ತಾಗ್ತಾ ಇದೆ ಯಾವ ರೀತಿಯಾಗಿ ಗೋಡೌನ್ ಹೊತ್ತಿ ಉರಿದಿದೆ ಅಂತ ಹೇಳಿ. ನೆಲಮಂಗಲ ತಾಲೂಕಿನ ಬೂದಿಹಾಳ್ ಬಳಿ ನಡೆದಿರುವಂತಹ ಘಟನೆ ಇದು. ಕೊಹ್ಲೇರ್ ಇಂಡಿಯಾ ಕಾರ್ಪೊರೇಷನ್ ಗೋಡೌನ್ ನಲ್ಲಿ ಆಗಿರುವಂತಹ ಘಟನೆ ಇದು. ದಟ್ಟ ಹೊಗೆ ಬೆಂಕಿಯ ಕೆನ್ನಾಲಿಗೆಗೆ ಗೋಡೌನ್ ಸಿಲುಕಿದೆ. ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ಅಗ್ನಿಶಾಮಕ ದಳದ ಸಿಬ್ಬಂದಿಯವರು ಬೆಂಕಿ ನಂದಿಸುವಂತಹ ಕಾರ್ಯವನ್ನು ಕೂಡ ಮಾಡಿದ್ದಾರೆ. ಹಲವು ಗಂಟೆಗಳ ಕಾರ್ಯಾಚರಣೆ ನಡೆಸಿದ ಬಳಿಕ ಫೈರ್ ಸಿಬ್ಬಂದಿ ನಡೆಸಿದ ಬಳಿಕ ಬೆಂಕಿಯು ಹಾರಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ದೊಡ್ಡ ಅನಾಹುತವನ್ನ ತಪ್ಪಿಸಿದ್ದಾರೆ ಅಗ್ನಿಶಾಮಕ ದಳದ ಸಿಬ್ಬಂದಿಯವರು. ನೆಲಮಂಗಲ ಗ್ರಾಮಾಂತರ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಬೆಂಕಿ ಅವಘಡದ ನಿಖರ ಕಾರಣ ಏನು ಅನ್ನೋದು ಸದ್ಯಕ್ಕೆ ಇನ್ನಷ್ಟೇ ಮಾಹಿತಿ ಲಭ್ಯವಾಗಬೇಕಾಗಿದೆ. ಸದ್ಯಕ್ಕೆ ತನಿಖೆ ಸಾಗ್ತಾ ಇದೆ. ಹೇಗೆ ಬೆಂಕಿ ಹೊತ್ಕೊಳ್ತು ಗೋಡೌನ್ಗೆ ಬೆಂಕಿ ಹತ್ಕೊಳ್ಳೋದಕ್ಕೆ ಯಾರು ಕಾರಣ? ಶಾರ್ಟ್ ಸರ್ಕ್ಯೂಟ್ ಏನಾದರೂ ಆಯ್ತಾ ಅಥವಾ ಯಾರಾದರೂ ಕಿಡಿಗೇಡಿಗಳು ಬೆಂಕಿಯನ್ನ ಹತ್ತಿಸುವಂತಹ ಕೆಲಸವನ್ನ ಮಾಡಿದ್ರ? CCTVಗಳು ಇರ್ತವೆ. CCTV ಫುಟೇಜ್ಗಳನ್ನ ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ ಗೊತ್ತಾಗುತ್ತೆ ಏನಾಗಿದೆ, ಒಳಗಡೆ ಯಾವ ರೀತಿಯಾಗಿ ಬೆಂಕಿ ಹೊತ್ಕೊಳ್ಳೋದಕ್ಕೆ ಸಾಧ್ಯವಾಯಿತು, ಇಡೀ ಗೋಡೌನ್ ಯಾವ ರೀತಿಯಾಗಿ ಸುಟ್ಟು ಭಸ್ಮವಾಗಿದೆ ಅನ್ನೋದನ್ನ ದೃಶ್ಯವನ್ನ ನೋಡಿದ್ರೆ ಗಮನಿಸಿದ್ರೆ ಗೊತ್ತಾಗುತ್ತೆ. ಬೆಂಕಿಯ ಕೆನ್ನಾಲಿಗೆ ಯಾವ ರೀತಿಯಾಗಿ ಆಕಾಶದ ಎತ್ತರಕ್ಕೆ ಆವರಿಸಿಕೊಂಡಿದೆ ಅನ್ನೋದನ್ನ ಗಮನಿಸಬಹುದು. ಇದು ಸುಮಾರು 6 ಗಂಟೆಗೆ ನಮಗೆ ನೆಲಮಂಗಲ ಫೈರ್ ಸ್ಟೇಷನ್ಗೆ ಕಾಲ್ ಬರ್ತದೆ. ಸೊ ಇಮಿಡಿಯೇಟಾಗಿ ನೆಲಮಂಗಲದಿಂದ 2 ಗಾಡಿ ಟರ್ನ್ ಔಟ್ ಮಾಡ್ತೀವಿ. ಸೊ ಇದು ಸುಮಾರು ಒಂದು 15 to 20 ಮೀಟರ್ಸ್ ಇರ್ತಕ್ಕಂಥ ವೇರ್ ಹೌಸ್. ಏನಂತಂದರೆ ಸ್ಯಾನಿಟರಿ ಎಕ್ವಿಪ್ಮೆಂಟ್ಸು ಮತ್ತು ಪ್ಯಾಕಿಂಗ್ ಮೆಟೀರಿಯಲ್ಸ್ ಫೈರ್ ಆಗಿದೆ. ಸೊ ಹಾಗಾಗ್ಬಿಟ್ಟು 2 ಗಾಡಿಯಲ್ಲಿ ನಮಗೆ ಫೈರ್ ಕಂಟ್ರೋಲಿಗೆ ಬಂತು. ಸೊ ಅದು ಸ್ವಲ್ಪ ಏನಂದರೆ ಅದನ್ನು ರಿಮೂವ್ ಮಾಡಿ ನಾವು ನೀರು ಇದು ಮಾಡಬೇಕಾಗಿರುತ್ತೆ. ಇನ್ನೊಂದು 2 ಗಾಡಿ ಅವಶ್ಯಕತೆ ಇರ್ತೈತೆ. ಸೊ ಅದನ್ನು ಇನ್ನೊಂದು 2 ಗಾಡಿ ನಾವು ಪೀಣ್ಯದಿಂದ ತರಿಸ್ಕೊಂಡು ನಾವು ಎಲ್ಲ ಫೈರ್ ಅಂಡರ್ ಕಂಟ್ರೋಲಲ್ಲಿದೆ, ಏನು ತೊಂದರೆ ಇಲ್ಲ. ಇನ್ನೊಂದು ಅವರ್ ಒಳಗಡೆ ಎಲ್ಲ ಕ್ಲಿಯರ್ ಆಗ್ತದೆ. 4 ವೆಹಿಕಲ್ಸ್ ಅಟೆಂಡ್ ಮಾಡೋದು ಕಂಪ್ಲೀಟು ಫೈರ್ ಈಗ ಎಕ್ಸ್ಟಿಂಗ್ವಿಷ್ ಮಾಡಿದ್ದೀವಿ. ನಾವು ಈಗ ನೋಡ್ತೀವಿ ನಾವು ಏನು ಅದು ಶಾರ್ಟ್ ಸರ್ಕ್ಯೂಟ್ ಆಗಿರ್ಬೋದು, ಕಾರಿಂದ ಆಗಿರ್ಬೋದು ಅಂತ ನಾವು ನೋಡಿ ಹೇಳ್ಬೇಕಾಗ್ತದೆ. ಇಲ್ಲ, ಅದು ನೋಡಬೇಕು ನಾವು. ಎಕ್ಸ್ಟಿಂಗ್ವಿಷ್ ಆದಮೇಲೆ ನಾವು ಡೀಟೇಲ್ಸ್ ತೊಗೋತೀವಿ. ಸೊ ಆವಾಗ ಓನರ್ ಯಾರು, ಆಕ್ಯುಪೈಯರ್ ಏನಿತ್ತು ಮೆಟೀರಿಯಲ್ಸ್ ಇನ್ನೂ ಎಕ್ಸಾಕ್ಟ್ ಪಕ್ಕ ಗೊತ್ತಾಗ್ತದೆ. ಸುಟ್ಟಿದೆ. ಸ್ಟಾರ್ಟಿಂಗ್ ಮೆಟೀರಿಯಲ್ ಸ್ವಲ್ಪ ಕಡಿಮೆ, ಈ ಕಡೆ ಸ್ವಲ್ಪ ಕಮೋಡು ಅದು ಇದು ಸ್ವಲ್ಪ ಮೆಟೀರಿಯಲ್ಸ್ ಜಾಸ್ತಿ ಇದೆ, ಪ್ಯಾಕಿಂಗ್ ಮೆಟೀರಿಯಲ್ಸು. ಹೌದೌದು, ತೊಂದರೆ. ಸಂಬಂಧಪಟ್ಟವರು ವೇರ್ ಹೌಸ್ ಅವರು ಇದ್ದಾರೆ. ನಾವು ಮಾಹಿತಿ ತಗೊಂಡ್ಮೇಲೆ ಯಾರು ಏನು ಅಂತ ಎಕ್ಸಾಕ್ಟಾಗಿ ಗೊತ್ತಾಗ್ತದೆ.